ಎಲ್ಲರಿಗೂ ನಮಸ್ಕಾರ. ಇದು ಇವತ್ತಿನ ಈ ಸಂಜೆಯ ಪ್ರೈಮ್ ನ್ಯೂಸ್. ನಾನು ಶಶಿಧರ್ ಭಟ್. ಇದು ನಿಮ್ಮೆಲ್ಲರ ಪ್ರೀತಿಯ ಸುದ್ದಿ ಟಿವಿ ಡಿಜಿಟಲ್ ಚಾನಲ್. ತಮ್ಮ ಸಹಾಯ ಸಹಕಾರ ಎಂದಿನಂತೆ ಮುಂದುವರಿಯಲಿ. ತಾವು ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮನವಿ ಮಾಡ್ತಾ ಈ ಸಂಜೆಯ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡ್ತೀನಿ. ಇವತ್ತು ಕರ್ನಾಟಕ ರಾಜ್ಯೋತ್ಸವ, ಒಂದು ರೀತಿಯಲ್ಲಿ ಕರ್ನಾಟಕದ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬ ಕೂಡ ಎಂದಿನ ಅಂತೆ ಪ್ರತಿ ವರ್ಷ ನಡೆಯುವಂತೆ ಈ ವರ್ಷ ನಡೆಯಿತು. ಆದರೆ ಒಂದು ವ್ಯತ್ಯಾಸ ಅಂತಂದರೆ, ಈ ವರ್ಷ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದು. 30 ವರ್ಷಗಳ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇದೇ ವಿಧಾನಸೌಧದ ಮುಂಭಾಗದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿತ್ತು. ಈ ಬಾರಿ ಪುನೀತ್ ರಾಜ್ಕುಮಾರ್ ಅವರಿಗೆ ನೀಡಲಾಯಿತು. ಪುನೀತ್ ರಾಜ್ಕುಮಾರ್ ಎಲ್ಲ ದೃಷ್ಟಿಯಿಂದಲೂ ಕೂಡ ಈ ಪ್ರಶಸ್ತಿಗೆ ಅರ್ಹರು ಅನ್ನೋದರಲ್ಲಿ ಯಾವ ಅನುಮಾನವೂ ಬೇಕಾಗಿಲ್ಲ. ಪುನೀತ್ ಅವರ ಸಮಾಜ ಸೇವೆ, ನಟನೆ, ಅವರು ಒಂದು ರೀತಿಯಲ್ಲಿ ಈ ಸಮಾಜಕ್ಕೆ ಕೊಟ್ಟಿದ್ದು, ಒಂದು ಕೈಯಲ್ಲಿ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅಂತಾರಲ್ಲ, ಆ ರೀತಿ ಸೇವೆ ಮಾಡ್ತಾ ಬಂದವರು. ಅದಕ್ಕೆ ಪ್ರಾತಿನಿಧಿಕವಾಗಿ ಅವರ ಸೇವೆಯನ್ನು ರೆಕಗ್ನೈಸ್ ಮಾಡಿ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಈ ಪ್ರಶಸ್ತಿ ಸಮಾರಂಭ ಏನಿದೆ ಅದು ವಿಧಾನಸೌಧದ ಮುಂಭಾಗದಲ್ಲಿ ನಡೆಯಿತು. ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೂಡ ಇದೇ ವಿಧಾನಸೌಧದ ಮುಂಭಾಗದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಇವತ್ತಿನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ದಕ್ಷಿಣ ಭಾರತದ 2 ದಿಗ್ಗಜ ನಟರು ಭಾಗವಹಿಸಿದ್ದು. ಒಬ್ಬರು ರಜನಿಕಾಂತ್ ಅವರು, ಮೂಲ ಕನ್ನಡಿಗರು, ಕರ್ನಾಟಕದಲ್ಲೇ ಅವರು ಇದ್ದವರು, ಕರ್ನಾಟಕದಿಂದ ತಮಿಳುನಾಡಿಗೆ ಹೋದರು. ಇನ್ನೊಬ್ಬರು ಜೂನಿಯರ್ NTR. ಇಬ್ಬರು ಕೂಡ ಅತ್ಯುತ್ತಮವಾದ ಕನ್ನಡದಲ್ಲಿ ಭಾಷಣ ಮಾಡ್ತಾರೆ. ಕುತೂಹಲಕರವಾದದ್ದು ಅಂತ ಅಂದರೆ, ಪ್ರಾಯಶಃ BJಪಿಯವರು ನಿರೀಕ್ಷೆ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ, ರಜನಿಕಾಂತ್ ಮಾತನಾಡುವಾಗ ತಾವು ಸರ್ವಧರ್ಮವನ್ನು ಸಮಾನವಾಗಿ ನೋಡುತ್ತಿರುವುದನ್ನು ಅವರು ಪ್ರಸ್ತಾಪಿಸಿದ್ರು. ಅವರು ಯೇಸು ಹೆಸರು ಹೇಳಿದರು, ಅಲ್ಲಾ ಹೆಸರು ಹೇಳಿದ್ರು, ಹಾಗೆ ದೇವರು ಹೇಳಿದರು. ಈ ಜೂನಿಯರ್ NTR ಅತ್ಯುತ್ತಮವಾಗಿ ಕನ್ನಡದಲ್ಲಿ ಮಾತನಾಡ್ತಾರೆ, ಯಾಕಂದರೆ ಅವರ ತಾಯಿ ಕುಂದಾಪುರದವರು. ಸೊ ಅವರು ಸಂಪೂರ್ಣವಾಗಿ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಾತನಾಡ್ತಾರೆ. ಆದರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮಳೆ ಅಡ್ಡಿ ಉಂಟು ಮಾಡಿತ್ತು. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಬೇಗ ಕಾರ್ಯಕ್ರಮವನ್ನು ಮುಗಿಸಲೇಬೇಕು ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ದರಿಂದ ಭಾಷಣಗಳ ಮಳೆ ಏನಿದೆ ಅದು ಆಗೋದು ನಿಂತು, ಯಾಕೆಂದರೆ ವರುಣನ ಅವಕ್ರತೆ ಇಲ್ಲ. ಸೊ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಪ್ರಾರಂಭ ಆದ ತಕ್ಷಣ ಮೈಕನ್ನು ತಮ್ಮ ಕೈಗೆ ತೆಗೆದುಕೊಂಡು ಅವರೇ ನಿರೂಪಕನ ಕೆಲಸವನ್ನು ಮಾಡಿದರು. ಆದರೆ ಇದು ಹಲವು ಪ್ರಶ್ನೆಗಳನ್ನು ಮೂಡುವಂತೆ ಮಾಡುತ್ತೆ. ಒಂದು, ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವಾಗ ಅದೊಂದು ರಾಜಕೀಯ ಕಾರ್ಯಕ್ರಮವೇ ಅನ್ನೋದು ಮೊದಲನೇ ಪ್ರಶ್ನೆ. ಯಾಕೆಂದರೆ ಅಲ್ಲಿ ಪ್ರತಿಪಕ್ಷಗಳನ್ನು ಕರೆದಿರಲಿಲ್ಲ, ಕನ್ನಡಕ್ಕೆ ಸೇವೆ ಸಲ್ಲಿಸಿರುವ ಜನರನ್ನು ಕರೆದಿರಲಿಲ್ಲ. ಒಂದು ಕಾರ್ಯಕ್ರಮವನ್ನು ನ ಭೂತೋ ನ ಭವಿಷ್ಯತಿ ಅನ್ನುವಂತೆ ಮಾಡುವುದು ಸರ್ಕಾರಕ್ಕೆ ಸಾಧ್ಯ ಆಯಿತು. ಅವರು ವೇದಿಕೆಯ ಮೇಲೆ ಪ್ರತಿಪಕ್ಷದವರು ಇರಬೇಕಾಗಿತ್ತು. BJಪಿಯವರ ಜೊತೆಗೆ JDS ಕಾಂಗ್ರೆಸ್ ಪಕ್ಷದ ನಾಯಕರು ಇರಬೇಕಾಗಿತ್ತು. ಅದೇ ರೀತಿ ಕನ್ನಡಕ್ಕೆ ಸೇವೆ ಸಲ್ಲಿಸಿದ ಜನರ ವೇದಿಕೆಯಲ್ಲಿ ಸೃಷ್ಟಿಸಬೇಕಾಗಿತ್ತು. ಸೊ ಜ್ಞಾನಪೀಠ ಪ್ರಶಸ್ತಿ ಪಡೆದವರಿಗೆ ಇರುವಂಥವರು ಕಂಬಾರಿದ್ದಾರೆ, ಅಂಥವರನ್ನು ಕರಿಬಹುದಾಗಿತ್ತು. ಕನ್ನಡ ಸಾಹಿತ್ಯಕ್ಕೆ, ಜನಪದ ಕ್ಷೇತ್ರಕ್ಕೆ, ಯಕ್ಷಗಾನಕ್ಕೆ, ಹೀಗೆ ಇಡೀ ಕನ್ನಡವನ್ನು ಪ್ರಾತಿನಿಧಿಕವಾಗಿ ಬಿಂಬಿಸುವಂಥ ವೇದಿಕೆ ಇರಬೇಕಾಗಿತ್ತು. ಆದರೆ BJಪಿ ಮಾತ್ರ ಅಲ್ಲಿ ವಿಜೃಂಭಿಸ್ತಾ ಇತ್ತು. ಮುಖ್ಯಮಂತ್ರಿಗಳು ನಿರೂಪಕನ ಕೆಲಸ ಮಾಡಿದರೆ ಮಧ್ಯ R ಅಶೋಕ್ ಅವರು ಮಾತನಾಡ್ತಾ ಇದ್ರು. ಆ ಎಲ್ಲ BJಪಿಯ ಶಾಸಕರನ್ನು ಅಲ್ಲಿ ಕರೆಯಲಾಗಿತ್ತು. ಆದ್ದರಿಂದ ಕರ್ನಾಟಕ ರತ್ನ ಪ್ರಶಸ್ತಿ ಏನಿದೆ, ಈ ಪ್ರಶಸ್ತಿಯನ್ನು BJಪಿ ಕೊಟ್ಟಿದ್ದೇನೋ ಪುನೀತ್ ರಾಜ್ಕುಮಾರ್ಗೆ ಅನ್ನುವ ವಾತಾವರಣ ಸೃಷ್ಟಿಯಾಗಿತ್ತು. ಸೊ ಮುಖ್ಯಮಂತ್ರಿಗಳು ಒಂದಕ್ಕಿಂತ ಹೆಚ್ಚು ಬಾರಿ ಪುನೀತ್ ಮತ್ತೊಮ್ಮೆ ಹುಟ್ಟಿ ಬರಲಿ, ಇದೆಲ್ಲ ಒಂಥರ ಕ್ಲೀಶೆ ಆಗುವ ಮಾತು. ಮತ್ತೆ ಹುಟ್ಟು ಬರ್ತಾರೋ ಇಲ್ಲವೋ ಗೊತ್ತಿಲ್ಲ, ಅದು ಆಶಯ ಅಂದ್ಕೊಳ್ಳೋಣ, ಅಥವಾ ಅವರು ಸಲ್ಲಿಸಿದ ಸೇವೆಯನ್ನು ರೆಕಗ್ನೈಸ್ ಮಾಡಿ ಹೇಳಿದ್ದಾರೆ ಅಂತ ಅಂದ್ಕೊಳ್ಳೋಣ. ಆದರೆ ಅದನ್ನು ಸಂಪೂರ್ಣವಾಗಿ BJಪಿ ಮಯ ಮಾಡಿದ್ದೀಯಲ್ಲ, ಅದು ಸರಿಯಾದ ಕ್ರಮ ಅಲ್ಲ. ಅದರ ಜೊತೆಗೆ ಪ್ಲ್ಯಾನಿಂಗ್ ಇರಬೇಕಾಗಿತ್ತು.
ನೀವು ಒಂದು ಕಾರ್ಯಕ್ರಮವನ್ನು ಹೇಗೆ ರೂಪಿಸಬೇಕು ಅನ್ನೋದು ಬಹಳ ಮುಖ್ಯವಾದ. ಅದು ಕರ್ನಾಟಕಕ್ಕೆ ಪ್ರಾತಿನಿಧಿಕವಾಗಿ ಇರಬೇಕಾದಂಥ, ಅದು ಯಾವುದೋ ಪಕ್ಷಕ್ಕೆ ಸೀಮಿತಗೊಳ್ಳುವುದು ಆಗಿರಲಿಲ್ಲ, ಆದರೆ ಅದನ್ನು ಸೀಮಿತಗೊಳಿಸಲಾಗಿತ್ತು. ಇರುವೆ ಇನ್ನೊಂದು ರಾಜ್ಯೋತ್ಸವ ಆಗಿದೆ. ರಾಜ್ಯೋತ್ಸವ ಅಂದರೆ ಏನು? ರಾಜ್ಯದ ಒಂದು ರೀತಿಯ ಹುಟ್ಟುಹಬ್ಬ. ನಾನು ಮೊದಲು ಹೇಳಿದಾಗೆ ಅದೊಂದು ಉತ್ಸವ. ನಾವು ಈ ಉತ್ಸವಕ್ಕೆ ಮಾತ್ರ ಸೀಮಿತರಾಗಬೇಕಾಗಿದೆ ಅಥವಾ ಅದನ್ನು ಮೀರಿ ನೋಡಬೇಕಾಗಿದೆ? ಇವತ್ತು ಕರ್ನಾಟಕದ ಪರಿಸ್ಥಿತಿ ಹೇಗಿದೆ? ಇಂಥವುದ ವಿಚಾರಗಳ ಬಗ್ಗೆ ನಾವು ಗಂಭೀರವಾಗಿ ಆಲೋಚಿಸಬೇಕಾದ ಕಾಲಘಟ್ಟ. ಆದರೆ ಅಂಥ ಆಲೋಚನೆ ನಡೀತಾ ಇಲ್ಲ. ನಾವು ಸಂಭ್ರಮಕ್ಕೆ ಸೀಮಿತರಾಗ್ತಾ ಇದ್ದೀವಿ. ನಮಗೆ ಸಂಭ್ರಮ ಬೇಕು, ಆದರೆ ಸಂಭ್ರಮವೇ ಎಲ್ಲವೂ ಅಲ್ಲ. ಸೊ ಇವತ್ತಿನ ದಿನ ಕನ್ನಡ ನಾಡಿನಲ್ಲಿ ನಾನು ಹೇಳಿದ್ದೇನೆ, ಇದು ಕರ್ನಾಟಕ ರಾಜ್ಯದ ಹುಟ್ಟುಹಬ್ಬ. ರಾಜ್ಯ ಅಂದರೆ ಏನು ಅನ್ನೋ ಪ್ರಶ್ನೆ. ಸೊ ನಮ್ಮಲ್ಲಿ ಭಾಷಾವಾರು ಪ್ರಾಂತಗಳ ರಚನೆ ಆಯ್ತಲ್ಲ, ಆವಾಗ ಒಂದು ಉದ್ದೇಶ ಇತ್ತು. ಯಾಕಂದರೆ ಇಂಡಿಯಾ ಅನ್ನುವ ಈ ದೇಶ ಇದೆಯಲ್ಲ, ಇದು ಯೂನಿಯನ್ ಆಫ್ ಸ್ಟೇಟ್ಸ್. ಇದು ಎಲ್ಲ ರಾಜ್ಯಗಳ ನಡುವಿನ ಒಂದು ಒಕ್ಕೂಟ. ನಮ್ಮ ಸಂವಿಧಾನವನ್ನು ರಚಿಸಿದವರು, ನಮ್ಮ ಇಂದಿನ ಜನ ಏನಿದ್ದಾರೆ, ಅವರು ಈ ಒಂದು ಭಾಷಾವಾರು ಪ್ರಾಂತಗಳನ್ನು ರಚಿಸಿದ್ದು ದೇಶದ ಒಳಗಡೆ ಇರುವ ದೇಶ ಅಂತ ಕರೀತಾರೆ. ಕರ್ನಾಟಕ ಒಂದು ದೇಶ, ತಮಿಳುನಾಡು ಒಂದು ದೇಶ, ಆಂಧ್ರ ಪ್ರದೇಶ ಒಂದು ದೇಶ, ಕೇರಳ ಒಂದು ದೇಶ, ಉತ್ತರ ಪ್ರದೇಶ ಒಂದು ದೇಶ. ಒಂದು ದೇಶ ಅಂದರೆ ಅವರದೇ ಆದ ಸಂಸ್ಕೃತಿ, ಪರಂಪರೆ, ಇತಿಹಾಸ, ನಂಬಿಕೆ ಎಲ್ಲವೂ ಇದೆ. ಅದನ್ನು ಉಳಿಸಿಕೊಳ್ಳುವ ಕೆಲಸ ಆಗಬೇಕು. ನಾವು ಯೂಶ್ವಲಿ ನಮಗೆಲ್ಲ ಹುಟ್ಟುಹಬ್ಬ ಆದಾಗ ಕೆಲವು ಪ್ರತಿಜ್ಞೆಗಳನ್ನು ಕೈಗೊಳ್ತೀವಿ. ಕೆಲವರು ಈ ವರ್ಷ ಹಿಂಗೆ ಮಾಡ್ಬೇಕಂಡ್ರಿ ಅಂತ. ಅದರ ಜೊತೆಗೆ ಇಷ್ಟು ವರ್ಷ ಆಯಿತು ನನ್ನ ಬದುಕು, ನೆಕ್ಸ್ಟ್ ನಾನು ಯಾವ ಕಡೆ ಒಂದು ರಾಜ್ಯ ಕೂಡ ಹಾಗೆ. ಇವತ್ತು ಕನ್ನಡತನಕ್ಕೆ ಒಂದು ಅಪಾಯ ಇದೆ. ಆ ಕಾಲಘಟ್ಟದಲ್ಲಿ ನಾವು ಬಂದು ನಿಂತೀವಿ. ಒಂದು ಬೇರೆ ಬೇರೆ ರಾಜ್ಯಗಳ ಜನರ ವಲಸೆ ಬರುವಂಥದ್ದು, ಅದನ್ನು ನಾವು ವಿರೋಧ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಬೆಂಗಳೂರು ಅಂತ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ, ಅದು ಮೆಟ್ರೋಪಾಲಿಟನ್ ಸಿಟಿ, ಬೃಹತ್ ಉದ್ದಿಮೆಗಳಿವೆ, IT-BT ಕಂಪನಿಗಳಿವೆ. ಸೊ ಈ ಕೆಲವು ಕಂಪನಿಗಳು ಬೇರೆ ಭಾಷಿಕರನ್ನು ಕೂಡ ಇಲ್ಲಿ ಕರ್ಕೊಬರೋದು ಸಾಮಾನ್ಯ. ಆದರೆ ಅವರು ಕನ್ನಡಿಗರಾಗಬೇಕು ಅನ್ನೋದು ಮುಖ್ಯ. ಅದರ ಜೊತೆಗೆ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕಾಗ್ತದೆ. ಕನ್ನಡಿಗರಿಗೆ ಉದ್ಯೋಗ ಸಿಗುವ ವ್ಯವಸ್ಥೆ ಅದನ್ನ ಏನು ಮಾಡ್ತೀವಿ. ಅದ್ರ ಜೊತೆಗೆ ಕನ್ನಡತನವನ್ನು ನಾವು ಹೇಗೆ ಉಳಿಸ್ಕೊಳ್ಳೋದು? ಕನ್ನಡ ಭಾಷೆ ಉಳಿತಾ ಇದೆಯಾ? ಬೇರೆ ಬೇರೆ ಭಾಷೆಗಳ ದಾಳಿಯ ಮೂಲಕ ಕನ್ನಡ ಶಿಥಿಲಗೊಳ್ತಾ ಇದೆಯಾ? ಹಾಗೆ ಗೊಳ್ತಾ ಇದ್ರೆ ನಾವು ಏನು ಮಾಡಬೇಕು ಅನ್ನೋ ಪ್ರಶ್ನೆಗಳನ್ನು ಕೂಡ ನಾವು ಕೇಳ್ಕೋಬೇಕಾಗಿದೆ. ಈಗ ನಾನು ನಿನ್ನೆ ಒಮ್ಮೆ ಮಾತನಾಡುವಾಗ, ಒಂದು ಸುದ್ದಿ ವಿಶ್ಲೇಷಣೆ ಮಾಡುವಾಗ ಹೇಳಿದೆ, ಈಗ ಏನು ರಾಷ್ಟ್ರೀಯ ಭಾಷಾ ಸಮಿತಿ ಒಂದು ಸಮಿತಿ ಇದೆ, ತಮಗೆಲ್ಲ ಗೊತ್ತಿರ್ಬೋದು. ಆ ಸಮಿತಿ ರಾಷ್ಟ್ರಪತಿಗೆ ಒಂದು ವರದಿಯನ್ನು ಕೊಟ್ಟಿದೆ. ಅದೆಲ್ಲೂ ಮಾಧ್ಯಮಗಳಲ್ಲಿ ಗಂಭೀರವಾದ ಚರ್ಚೆ ನಡೆದೇ ಇಲ್ಲ. ಆ ವರದಿಯ ಪ್ರಕಾರ ನೀವು ಹಿಂದಿಯನ್ನು ಮಾತ್ರ ಉಳಿಸ್ತಾ ಇದ್ದೀರಿ. ನಮ್ಮ ಸಂವಿಧಾನ ರಚನೆ ಮಾಡಿದವರು 2 ಭಾಷೆಗಳನ್ನು ಇಟ್ಟಿದ್ರು. ಒಂದು ಹಿಂದಿ ಭಾಷೆ, ಮತ್ತೊಂದು ಇಂಗ್ಲಿಷ್ ಭಾಷೆ. ಯಾಕೆಂದರೆ ದಕ್ಷಿಣ ಭಾರತದ ರಾಜ್ಯಗಳೇನಿವೆ ಅವರಿಗೆ ಹಿಂದಿ ಬರದೇ ಇರೋದ್ರಿಂದ ಅವರು ಇಂಗ್ಲೀಷ್ನಲ್ಲಿ ಮಾತನಾಡುವ, ವ್ಯವಹರಿಸುವ, ಸಂವಹನ ಮಾಡುವ ವಾತಾವರಣ ಸೃಷ್ಟಿಯಾಗಬೇಕು ಅನ್ನೋದು. ಆದರೆ ಈಗ ಆ ಇಂಗ್ಲೀಷನ್ನು ಕಿತ್ತು ಹಾಕಲಾಗಿದೆ. ಇದರ ಪರಿಣಾಮ ಏನು? ರಾಷ್ಟ್ರಪತಿಗಳು ಈ ವರದಿಯನ್ನು ಒಪ್ಕೋತಾರೆ, ಏನಾದ್ರೂ ಪ್ರಾಬ್ಲಮ್ ಇಲ್ಲ. ಸೊ ಈ ವರದಿಯನ್ನು ಒಪ್ಪಿಕೊಂಡ್ರೆ ನೀವು ರಾಷ್ಟ್ರ ಮಟ್ಟದಲ್ಲಿ ನಡೆಯುವ ಎಲ್ಲ ಪರೀಕ್ಷೆಗಳು ಹಿಂದಿಯಲ್ಲಿ ಮಾತ್ರ ನಡೀತವೆ. IPS ಹಿಂದಿಯಲ್ಲಿ ಮಾತ್ರ ನಡೆಯುತ್ತೆ. ಈ ಎಲ್ಲವೂ ಕೂಡ ಹಿಂದಿಮಯ ಆಗುತ್ತೆ. ನಾವು ದಕ್ಷಿಣ ಭಾರತದ ಜನ ಏನಿದೆಯೋ ನಾವು ಅನುಭವಿಸ್ತೇವೆ. ನಾವು ಅನಿವಾರ್ಯವಾಗಿ ಹಿಂದಿ ಕಲಿಬೇಕು. ಹಿಂದಿ ಈ ದೇಶದ ಎಲ್ಲ ಭಾಷೆಗಳ ಮಾತೃಭಾಷೆ ಅನ್ನುವ ರೀತಿಯಲ್ಲಿ ಅಮಿತ್ ಶಾ ಮೊದಲು ಮಾತನಾಡಿದ್ರು. ನಿನ್ನೆ ಅವರು ಮಾತನಾಡಿದ ಒಂದು ವರದಿಯನ್ನು ನೋಡಿದೆ. ನಿನ್ನೆ ಅವರು ಹೇಳಿದ್ದೇನು, ನಿನ್ನೆ ಅವರು ಎಲ್ಲ ಪ್ರಾದೇಶಿಕ ಭಾಷೆಗಳನ್ನು ನಾವು ಉಳಿಸ್ತೀವಿ ಅಂತ ಹೇಳ್ತಾರೆ. ಅದು ಹೇಳಿಕೆ ಉಳಿಸೋದಕ್ಕೆ ಏನು ಮಾಡ್ತಾ ಇದ್ದೀರಿ? ನಾನು ಮಂಡ್ಯದಲ್ಲಿ ಹೋದರೆ, ನೀವು ಮಂಡ್ಯದ ಒಂದು ಬ್ಯಾಂಕ್ನಲ್ಲಿ ನೀವು ಮಾತನಾಡಿದರೆ ಹಿಂದಿ ಮಾತನಾಡುವವರಿದ್ದಾರೆ, ಕನ್ನಡ ಮಾತನಾಡಲ್ಲ, ಗಲಾಟೆಗಳಾಗ್ತಿದೆ. ನನ್ನ ಅನುಭವವನ್ನು ಹೇಳಿದೆ. ನಾನು ಬೆಂಗಳೂರಿನಲ್ಲಿ ಯಾವುದೋ ಒಂದು ಬ್ಯಾಂಕಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೂತು ಹೆಣ್ಣು ಮಗಳು ಹಿಂದಿಯಲ್ಲಿ ಮಾತಾಡಲು. ನಾನು ಹೇಳಿದೆ, ನಾನು ಹಿಂದಿಯಲ್ಲಿ ಮಾತಾಡಲ್ಲ, ಇಂಗ್ಲೀಷ್ ಬಂದರೆ ಮಾತಾಡೋ, ಕನ್ನಡ ಬರಲ್ಲ, ಫೈನ್. ಹಿಂದಿ ರಾಷ್ಟ್ರ ಭಾಷೆ ಅಂದರೆ ನಿನ್ನ ರಾಷ್ಟ್ರ ಭಾಷೆ ಕಟ್ಕೊಂಡಿದ್ದು ಯಾವೊಂದು ರಾಷ್ಟ್ರ ಭಾಷೆ ನೀನು ಹಿಂದಿಯಲ್ಲೇ? ಹಿಂದಿ ರಾಷ್ಟ್ರ ಭಾಷೆ ಅಲ್ಲವೇ ಅಲ್ಲ. ಹಿಂದಿ ಇತಿಹಾಸ ಕೂಡ ಬಹಳ ಲಿಮಿಟೆಡ್ ಆಗುತ್ತೆ.
ಅತಿ ಪುರಾತನ ಭಾಷೆ ಈ ದೇಶದಲ್ಲಿ ಕನ್ನಡ ಮತ್ತು ತಮಿಳು ಆಗಿದೆ. ತಮಿಳು ಪುರಾತನ ಭಾಷೆ. ಇದೆಲ್ಲ ಹೊಸದಾಗಿ ಹುಟ್ಟಿದ ಮಕ್ಕಳು ಇವರೆಲ್ಲ. ಸೊ ಅದಕ್ಕೆ ಮಾತೃಭಾಷೆ ಅಂತ ಹೇಳ್ತಾ ಹೋಗೋದು. ಬ್ಯಾಂಕ್ಗಳಲ್ಲಿ ಇಂಥ ವಾತಾವರಣ ಸೃಷ್ಟಿಯಾಗಿದೆ. ರೈಲ್ವೆಯಲ್ಲಿ ನನಗೆ ಭಾಳ ಸಂದರ್ಭದಲ್ಲಿ ರೈಲ್ವೆದಾಗ ಎಲ್ಲ ಹಿಂದಿಲಿ ಮಾತಾಡ್ತಾರೆ. ಕರ್ನಾಟಕದಲ್ಲಿ ಓಡಾಡುವ ರೈಲ್ವೆಗಳಲ್ಲಿ ಕನ್ನಡ ಮಾತನಾಡೋದಕ್ಕೆ ಏನಪ್ಪ ಬದನೆಕಾಯಿ ಹೋಗೋದು ಅಂದರೆ ನೀವು ಕನ್ನಡ ಬರುವವ್ರನ್ನ ನೇಮಿಸಿರಲ್ಲ. ನೇಮಿಸೋದು ಹಾಳಾಗೋಗ್ಲಿ. ನೀವು ರೈಲ್ವೆಗಳಲ್ಲಿ ಹೋದ್ರೆ ಗೊತ್ತಾಗುತ್ತೆ. ನೀವು ಇದನ್ನೆಲ್ಲ ತಗೊಬರ್ತಾರೆ, ಕಾಫಿ ಟೀ ತಿಂಡಿಗಳು ಬಿಡ್ತಾರೆ. ಕಾಫಿ ಚಾಯ್ ಅಂತಾನೆ, ಚಹಾ ಅಂತಾನೂ ಹೇಳಲ್ಲ ಕನ್ನಡದ ಮಾತಾಡ. ಸೊ ಇಂಥ ವಾತಾವರಣ ಸೃಷ್ಟಿಯಾದ ಸಂದರ್ಭದಲ್ಲಿ ನಮ್ಮ ಮುಂದೆ ಅಂದರೆ ಕನ್ನಡದ ಮುಂದೆ ಬಹುದೊಡ್ಡ ಸವಾಲಿದೆ. ಅದು ಕನ್ನಡತನಕ್ಕೆ ಸಂಬಂಧಪಟ್ಟಿದೆ. ನೀವು ಇಲ್ಲಿ ಕನ್ನಡತನ ಮಾಯವಾಗ್ತಾ ಇದೆ. ರಾಜ್ಯೋತ್ಸವ ಸಂದರ್ಭದಲ್ಲಿ ನಾವು ಕನ್ನಡತನವನ್ನು ಉಳಿಸುವುದು ಏಕೆ? ಬಹಳ ಮುಖ್ಯವಾದ ಭಾಳ ಜನ ಕೇಳ್ಬೋದು, ಯಾಕ್ರಿ ಇದೀಗ ಅಂತಾರಾಷ್ಟ್ರೀಯ ಭಾಷೆಗಳಿವೆ, ಇನ್ನೊಂದು ಭಾಷೆ ಇದೆ, ಉತ್ತರ ಭಾರತ ಹಿಂದಿ ಮಾತಾಡಿದ್ರೇನೋ ಅದು ದೇವನಾಗರಿ ಲಿಪಿಯಲ್ಲಿದೆ, ದೇವರಿಗೆ ನೇರವಾಗಿ ಸಂಬಂಧಪಟ್ಟಿದ್ದು. ದೇವರು ಕೂಡ ದೇವನಾಗರಿ ಲಿಪಿಲೇ ಬರೀತಾನೆ ದೇವರು, ಅದಕ್ಕೆ ಅದು ದೇವನಾಗರಿ. ಅವ್ರ ಡೈಲಾಗ್ಗಳೆಲ್ಲ ಸಂಸ್ಕೃತ ನಡೀತವೆ. ಈ ರೀತಿ ಮಾತನಾಡುವ ಮೂರ್ಖರು, ಹುಚ್ಚರು, ದಡ್ಡರು, ಭ್ರಮಿತರು ಇದ್ದಾರೆ. ಈ ಸಂದರ್ಭದಲ್ಲಿ ಯಾಕೆ ಭಾಷೆ ಮುಖ್ಯ ಆಗಬೇಕು ಅಂದರೆ, ಕನ್ನಡ ನಾಡಿನಲ್ಲಿ ಬಹುಸಂಖ್ಯಾತರು ಮಾತನಾಡುವ ಭಾಷೆ ಕನ್ನಡ. ಮಾತನಾಡುವ ಭಾಷೆ ಮಾತ್ರ ಅಲ್ಲ, ಭಾಷೆ ಎನ್ನುವುದು ಸುದೀರ್ಘವಾದ ಇತಿಹಾಸ ಇದೆ. ಅದು ಕನ್ನಡ, ಅದು ಕನ್ನಡದ ಇತಿಹಾಸ. ಹಾಗೆಯೇ ಇಲ್ಲಿಯ ಬಹುತೇಕ ಜನ ಆಲೋಚನೆ ಮಾಡುವುದು ಕನ್ನಡದಲ್ಲಿ. ನೀವು ಯಾವ ಭಾಷೆಯಲ್ಲಿ ಆಲೋಚನೆ ಮಾಡ್ತೀರೋ ಆ ಭಾಷೆಯಲ್ಲಿ ಸಂವಹನ ನಡೆಸುವ ಅಧಿಕಾರ ಆಯಾ ಪ್ರದೇಶಗಳ ಜನರಿಗೆ ಇರಬೇಕು. ಕನ್ನಡ ನಾಡಿನಲ್ಲಿ ಕನ್ನಡ ಇದ್ದಾಗೆ, ತಮಿಳುನಾಡಿನಲ್ಲಿ ತಮಿಳ ಇದ್ದಾಗೆ, ಕೇರಳದಲ್ಲಿ ಮಲಯಾಳಿ ಇದ್ದಾಗೆ, ಆಂಧ್ರದಲ್ಲಿ ತೆಲುಗು ಇದ್ದಾಗೆ ಇರಬೇಕು. ಅವರು ಅದೇ ಭಾಷೆಯಲ್ಲಿ ಸಂವಹನ ನಡೆಸಬೇಕು. ಮತ್ತು ಆ ಭಾಷೆಯಲ್ಲಿ ಬೇರೆ ಬೇರೆ ರಾಜ್ಯಗಳ ಜನರು ಸಿಕ್ಕಾಗ ಅವರು ಅನಿವಾರ್ಯವಾಗಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಆದರೆ ನಮ್ಮ ಗೃಹ ಸಚಿವರು ಹೇಳೋದು, ನೀವು ಇಬ್ಬರು ಬೇರೆ ಬೇರೆ ಭಾಷೆಯಲ್ಲಿ ಹಿಂದಿಲೇ ಮಾತಾಡಿ. ನೀವು ಯಾರು ಹೇಳೋದಕ್ಕೆ ಹಿಂದಿಯಲ್ಲೇ ಮಾತನಾಡಿ ಅಂತ? ನನಗೆ ಇಂಗ್ಲೀಷು ಜಗತ್ತನ್ನು ತೆರೆಯುತ್ತೆ, ಉದ್ಯೋಗ ಅವಕಾಶಗಳನ್ನು ತೆರೆಯುತ್ತೆ. ಈಗ ಎಲ್ಲವನ್ನು ನೀವು ಹಿಂದಿಯಲ್ಲಿ MBBS ಹಿಡಿದು ಎಲ್ಲ ಕಲಿಸ್ತೀರಲ್ಲಪ್ಪ, ಅದಕ್ಕೆ ಮುಂದಾಗಿದ್ದೀರಿ. IPS ಹಿಡಿದು ಇಂಗ್ಲೀಷು, ಹಿಂದಿ, ಪ್ರತಿಯೊಂದಕ್ಕೂ ಹಿಂದಿ. ಅವರು ವಿದೇಶಕ್ಕೆ ಹೋಗಿ ಅವರು ಉನ್ನತ ವ್ಯಾಸಂಗ ಮಾಡೋಕ್ಕಾಗುತ್ತೆ. ಅವರು ಹಿಂದಿಯಲ್ಲಿ ಹೋಗ್ಬಿಟ್ಟು ಏನು ಮಾಡೋಕ್ಕಾಗುತ್ತೆ? ಅವನ ಭವಿಷ್ಯ ಏನಿದೆ? ಈಗ ವಿಶ್ವವೇ ಒಂದು ಜಗತ್ತು. ಇಲ್ಲಿ ನೀವು ಅವನಿಗೆ ಇಂಗ್ಲೀಷ್ ಕಲಿಸ್ತಾ ಇದ್ರೆ ಅವನು ಅನಾಥನಾಗ್ಬಿಡ್ತಾನೆ. ಭಾಷೆ ಕೂಡ ನಿಮ್ಮ ತಾರತಮ್ಯಕ್ಕೆ ಕಾರಣ ಆಗ್ತಾ ಹೋಗುತ್ತೆ, ಮೇಲು ಕೀಳು ಅನ್ನೋದಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಅದರಿಂದ ನೀವು ಇಂಗ್ಲೀಷನ್ನು ನಿರಾಕರಿಸೋಕ್ಕಾಗಲ್ಲ. ಅದು ಇವತ್ತಿನ ಜಾಗತಿಕ ಸಂವಹನ ಭಾಷೆಯಾಗಿದೆ. ಆದರೆ ನೀವು ಪ್ರಾಥಮಿಕ ಹಂತದಿಂದ ಹಿಡಿದು ಎಲ್ಲವೂ ಕನ್ನಡದಲ್ಲಾಗುವ ವಾತಾವರಣವನ್ನು ಸೃಷ್ಟಿಸಬೇಕಾಗಿತ್ತು. ಆ ಬಗ್ಗೆ ಆಲೋಚನೆ ಮಾಡಬೇಕಾಗಿತ್ತು. ಅದನ್ನು ಮಾಡಿಲ್ಲ. ಸೊ ನನಗನ್ನಿಸುವಾಗ ಇನ್ನೊಂದು ಆಲೋಚನೆ ಹೇಳ್ಬಿಡ್ತೀನಿ. ನಾನು ಮೊದಲು ಮಾತನಾಡಿದಾಗ ಪುನೀತ್ ರಾಜ್ಕುಮಾರ್ ಅವರ ಏನು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟರಲ್ಲ, ಈ ಸಂದರ್ಭದಲ್ಲಿ ನನಗನ್ನಿಸುವಾಗ ಇದನ್ನು ಮಾಡುವುದರ ಜೊತೆಗೆ ನೀವು ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಒಂದು ಕಲಾ ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸಬೇಕಾಗಿತ್ತು. ಅಂದರೆ ಕಲಾ ವಿಶ್ವವಿದ್ಯಾಲಯ ಹೇಗಿರಬೇಕಿತ್ತು ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಇದಾರಲ್ಲ, ಅವರು ಕನ್ನಡ ಅಸ್ಮಿತೆಯ ಪ್ರತೀಕ ಆಗಿದ್ದು. ಅಭಿನಯ ಏನಿದೆ, ರಾಜ್ಕುಮಾರ್ ಅಭಿನಯದ ಮುಂದೆ ಬೇರೆ ಇಲ್ಲವೇ ಇಲ್ಲ. ರಾಜ್ಕುಮಾರ್ ಒಂದು ಡೈಲಾಗನ್ನು ಹೇಳುವ ರೀತಿ ಇದೆಯಲ್ಲ, ಆ ಒಂದು ಶಬ್ದಗಳ ಏರಿಳಿತ ಒತ್ತು, ಅದೇ ಒಂದು ದೊಡ್ಡ ವಿಶ್ವವಿದ್ಯಾಲಯ ಅದನ್ನು ಕಲಿಯುವ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಅಂತ ಯಾವುದೇ ಕ್ರಿಯಾತ್ಮಕ ಇಲ್ಲದೆ ಮಳೆಯಲ್ಲಿ ಹೋಗಿ ನಿಂತ್ಕೊಂಡು ಕೊಡೆ ಹಿಡ್ಕೊಂಡು ಅಲ್ಲೊಂದಿಷ್ಟು ಭಾಷಣ ಹೊಡ್ಕೊಂಡು ಅದು BJP ಪ್ರಚಾರ ಮಾಡಿದಾಗೆ ಪ್ರತಿಪಕ್ಷಗಳಿಗೂ ವೇದಿಕೆಯಲ್ಲಿ ಅವಕಾಶ ಕೊಡದೇನೆ ಪಕ್ಷದ ಪ್ರಚಾರವನ್ನಾಗಿ ಮುಗಿಸ್ಬಿಟ್ರು. ಇದು ಇತಿಹಾಸದಲ್ಲಿ ಒಂದು ದೊಡ್ಡ ಕಪ್ಪು ಚುಕ್ಕೆ ಅಂತ ನನಗೆ ಅನಿಸುತ್ತೆ. ಇರುವೆ ಇದು ಇವತ್ತಿನ ಪ್ರೈಮ್ ನ್ಯೂಸ್. ತಮಗೆಲ್ಲ ಒಳ್ಳೆಯದಾಗಲಿ. ಹಾಗೆಯೇ ನನ್ನ ಸುದ್ದಿ TV ಡಿಜಿಟಲ್ ವಾಹಿನಿಯನ್ನು, ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭರಾತ್ರಿ. ಗುಡ್ ನೈಟ್.